ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಚಿನ್ನದ ಬೇಟೆ ಆರಂಭ ಆಗಿದೆ. ನಿಧಿ ಸಿಕ್ಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಿನ್ನೆಯಿಂದಲೇ ಆರಂಭ ಆಗಿದೆ. ಆದರೆ ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಉತ್ಖನನ ಆರಂಭ ಮಾಡಲಾಗುತ್ತೆ. ನಿನ್ನೆ ಉತ್ಖನನ ಆರಂಭಿಸಿದ್ರು. ಮೊದಲಿಗೆ ಉತ್ಖನನ ಮಾಡುವಂತಹ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು, ಜಾಗಗಳೆಲ್ಲವೂ ಕೂಡ ಸೂಕ್ಷ್ಮ ಜಾಗಗಳು. ಹಾಗಾಗಿ ಅಲ್ಲಿ ಅಗೆತ ಹೇಗಿರಬೇಕು, ಅದರ ಜೊತೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಕಾರ್ಮಿಕರಿಗೂ ಕೂಡ ಒಂದಷ್ಟು ಬ್ರೀಫಿಂಗ್ ಕೂಡ ಮಾಡಲಾಗಿತ್ತು ನಿನ್ನೆ. ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ಕಾರ್ಯ ಇವತ್ತು ನಡೆಯುತ್ತೆ. ಇವತ್ತಿನಿಂದ ಅಂದ್ರೆ ನಿನ್ನೆಯಿಂದ 4 ತಿಂಗಳ ಕಾಲ ಈ ಉತ್ಖನನ ನಡೆಯುತ್ತೆ ಅನ್ನುವಂತ ಮಾಹಿತಿ. ಪಾರಂಪರಿಕ ತಾಣ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 466 ಗ್ರಾಂ ಚಿನ್ನ ನಿಧಿ ಸಿಕ್ತು. ಆ ನಂತರದಲ್ಲಿ ಇದೇ ಜಾಗದಲ್ಲಿ 101 ಬಾವಿಗಳ ಅಡಿಯಲ್ಲಿ ಅಥವಾ ದೇವಸ್ಥಾನಗಳ ಅಡಿಯಲ್ಲಿ ನಿಧಿ ಇದೆ ಅನ್ನುವಂತ ಮಾಹಿತಿ. ಹಾಗಾಗಿ ಆ ಕಾರ್ಯದಲ್ಲಿ ಈಗ ನಿರತರಾಗಿರುವುದು. ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಪೂರ್ಣ ಪ್ರಮಾಣದ ಉತ್ಖನನವನ್ನ ಇವತ್ತಿನಿಂದ ಆರಂಭ ಮಾಡಲಾಗುತ್ತೆ. ಲೈವ್ ಇದೆ ಅಂತೆ ಉತ್ಖನನ ಸ್ಟಾರ್ಟ್ ಲೈವ್. ಪುರಾತತ್ವ ಇಲಾಖೆ, ವಸ್ತು ಸಂಗ್ರಹಾಲಯ ಇವರ ಜಂಟಿಯಾಗಿ ಇವರೆಲ್ಲರೂ ಕೂಡ ನಡೆಸ್ತಾ ಇರುವಂತಹ ಉತ್ಖನನ ಕಾರ್ಯ ಇವತ್ತಿನಿಂದ ಅಧಿಕೃತವಾಗಿ ಇದಕ್ಕೆ ಚಾಲನೆ ಸಿಗಲಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಚಿನ್ನದ ಬೇಟೆ ಆರಂಭ ಆಗಿದೆ. ನಿಧಿ ಸಿಕ್ಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಿನ್ನೆಯಿಂದಲೇ ಆರಂಭ ಆಗಿದೆ. ಆದರೆ ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಉತ್ಖನನ ಆರಂಭ ಮಾಡಲಾಗುತ್ತೆ. ನಿನ್ನೆ ಉತ್ಖನನ ಆರಂಭಿಸಿದ್ರು. ಮೊದಲಿಗೆ ಉತ್ಖನನ ಮಾಡುವಂತಹ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು, ಜಾಗಗಳೆಲ್ಲವೂ ಕೂಡ ಸೂಕ್ಷ್ಮ ಜಾಗಗಳು. ಹಾಗಾಗಿ ಅಲ್ಲಿ ಅಗೆತ ಹೇಗಿರಬೇಕು, ಅದರ ಜೊತೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಕಾರ್ಮಿಕರಿಗೂ ಕೂಡ ಒಂದಷ್ಟು ಬ್ರೀಫಿಂಗ್ ಕೂಡ ಮಾಡಲಾಗಿತ್ತು ನಿನ್ನೆ. ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ಕಾರ್ಯ ಇವತ್ತು ನಡೆಯುತ್ತೆ. ಇವತ್ತಿನಿಂದ ಅಂದ್ರೆ ನಿನ್ನೆಯಿಂದ 4 ತಿಂಗಳ ಕಾಲ ಈ ಉತ್ಖನನ ನಡೆಯುತ್ತೆ ಅನ್ನುವಂತ ಮಾಹಿತಿ. ಪಾರಂಪರಿಕ ತಾಣ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 466 ಗ್ರಾಂ ಚಿನ್ನ ನಿಧಿ ಸಿಕ್ತು. ಆ ನಂತರದಲ್ಲಿ ಇದೇ ಜಾಗದಲ್ಲಿ 101 ಬಾವಿಗಳ ಅಡಿಯಲ್ಲಿ ಅಥವಾ ದೇವಸ್ಥಾನಗಳ ಅಡಿಯಲ್ಲಿ ನಿಧಿ ಇದೆ ಅನ್ನುವಂತ ಮಾಹಿತಿ. ಹಾಗಾಗಿ ಆ ಕಾರ್ಯದಲ್ಲಿ ಈಗ ನಿರತರಾಗಿರುವುದು. ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಪೂರ್ಣ ಪ್ರಮಾಣದ ಉತ್ಖನನವನ್ನ ಇವತ್ತಿನಿಂದ ಆರಂಭ ಮಾಡಲಾಗುತ್ತೆ. ಲೈವ್ ಇದೆ ಅಂತೆ ಉತ್ಖನನ ಸ್ಟಾರ್ಟ್ ಲೈವ್. ಪುರಾತತ್ವ ಇಲಾಖೆ, ವಸ್ತು ಸಂಗ್ರಹಾಲಯ ಇವರ ಜಂಟಿಯಾಗಿ ಇವರೆಲ್ಲರೂ ಕೂಡ ನಡೆಸ್ತಾ ಇರುವಂತಹ ಉತ್ಖನನ ಕಾರ್ಯ ಇವತ್ತಿನಿಂದ ಅಧಿಕೃತವಾಗಿ ಇದಕ್ಕೆ ಚಾಲನೆ ಸಿಗಲಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಚಿನ್ನದ ಬೇಟೆ ಆರಂಭ ಆಗಿದೆ. ನಿಧಿ ಸಿಕ್ಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಿನ್ನೆಯಿಂದಲೇ ಆರಂಭ ಆಗಿದೆ. ಆದರೆ ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಉತ್ಖನನ ಆರಂಭ ಮಾಡಲಾಗುತ್ತೆ. ನಿನ್ನೆ ಉತ್ಖನನ ಆರಂಭಿಸಿದ್ರು. ಮೊದಲಿಗೆ ಉತ್ಖನನ ಮಾಡುವಂತಹ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು, ಜಾಗಗಳೆಲ್ಲವೂ ಕೂಡ ಸೂಕ್ಷ್ಮ ಜಾಗಗಳು. ಹಾಗಾಗಿ ಅಲ್ಲಿ ಅಗೆತ ಹೇಗಿರಬೇಕು, ಅದರ ಜೊತೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಕಾರ್ಮಿಕರಿಗೂ ಕೂಡ ಒಂದಷ್ಟು ಬ್ರೀಫಿಂಗ್ ಕೂಡ ಮಾಡಲಾಗಿತ್ತು ನಿನ್ನೆ. ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ಕಾರ್ಯ ಇವತ್ತು ನಡೆಯುತ್ತೆ. ಇವತ್ತಿನಿಂದ ಅಂದ್ರೆ ನಿನ್ನೆಯಿಂದ 4 ತಿಂಗಳ ಕಾಲ ಈ ಉತ್ಖನನ ನಡೆಯುತ್ತೆ ಅನ್ನುವಂತ ಮಾಹಿತಿ. ಪಾರಂಪರಿಕ ತಾಣ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 466 ಗ್ರಾಂ ಚಿನ್ನ ನಿಧಿ ಸಿಕ್ತು. ಆ ನಂತರದಲ್ಲಿ ಇದೇ ಜಾಗದಲ್ಲಿ 101 ಬಾವಿಗಳ ಅಡಿಯಲ್ಲಿ ಅಥವಾ ದೇವಸ್ಥಾನಗಳ ಅಡಿಯಲ್ಲಿ ನಿಧಿ ಇದೆ ಅನ್ನುವಂತ ಮಾಹಿತಿ. ಹಾಗಾಗಿ ಆ ಕಾರ್ಯದಲ್ಲಿ ಈಗ ನಿರತರಾಗಿರುವುದು. ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಪೂರ್ಣ ಪ್ರಮಾಣದ ಉತ್ಖನನವನ್ನ ಇವತ್ತಿನಿಂದ ಆರಂಭ ಮಾಡಲಾಗುತ್ತೆ. ಲೈವ್ ಇದೆ ಅಂತೆ ಉತ್ಖನನ ಸ್ಟಾರ್ಟ್ ಲೈವ್.
ಪುರಾತತ್ವ ಇಲಾಖೆ, ವಸ್ತು ಸಂಗ್ರಹಾಲಯ ಇವರ ಜಂಟಿಯಾಗಿ ಇವರೆಲ್ಲರೂ ಕೂಡ ನಡೆಸ್ತಾ ಇರುವಂತಹ ಉತ್ಖನನ ಕಾರ್ಯ ಇವತ್ತಿನಿಂದ ಅಧಿಕೃತವಾಗಿ ಇದಕ್ಕೆ ಚಾಲನೆ ಸಿಗಲಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಚಿನ್ನದ ಬೇಟೆ ಆರಂಭ ಆಗಿದೆ. ನಿಧಿ ಸಿಕ್ಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಿನ್ನೆಯಿಂದಲೇ ಆರಂಭ ಆಗಿದೆ. ಆದರೆ ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಉತ್ಖನನ ಆರಂಭ ಮಾಡಲಾಗುತ್ತೆ. ನಿನ್ನೆ ಉತ್ಖನನ ಆರಂಭಿಸಿದ್ರು. ಮೊದಲಿಗೆ ಉತ್ಖನನ ಮಾಡುವಂತಹ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು, ಜಾಗಗಳೆಲ್ಲವೂ ಕೂಡ ಸೂಕ್ಷ್ಮ ಜಾಗಗಳು. ಹಾಗಾಗಿ ಅಲ್ಲಿ ಅಗೆತ ಹೇಗಿರಬೇಕು, ಅದರ ಜೊತೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಕಾರ್ಮಿಕರಿಗೂ ಕೂಡ ಒಂದಷ್ಟು ಬ್ರೀಫಿಂಗ್ ಕೂಡ ಮಾಡಲಾಗಿತ್ತು ನಿನ್ನೆ. ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ಕಾರ್ಯ ಇವತ್ತು ನಡೆಯುತ್ತೆ. ಇವತ್ತಿನಿಂದ ಅಂದ್ರೆ ನಿನ್ನೆಯಿಂದ 4 ತಿಂಗಳ ಕಾಲ ಈ ಉತ್ಖನನ ನಡೆಯುತ್ತೆ ಅನ್ನುವಂತ ಮಾಹಿತಿ. ಪಾರಂಪರಿಕ ತಾಣ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 466 ಗ್ರಾಂ ಚಿನ್ನ ನಿಧಿ ಸಿಕ್ತು. ಆ ನಂತರದಲ್ಲಿ ಇದೇ ಜಾಗದಲ್ಲಿ 101 ಬಾವಿಗಳ ಅಡಿಯಲ್ಲಿ ಅಥವಾ ದೇವಸ್ಥಾನಗಳ ಅಡಿಯಲ್ಲಿ ನಿಧಿ ಇದೆ ಅನ್ನುವಂತ ಮಾಹಿತಿ. ಹಾಗಾಗಿ ಆ ಕಾರ್ಯದಲ್ಲಿ ಈಗ ನಿರತರಾಗಿರೋದು. ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಪೂರ್ಣ ಪ್ರಮಾಣದ ಉತ್ಖನನವನ್ನ ಇವತ್ತಿನಿಂದ ಆರಂಭ ಮಾಡಲಾಗುತ್ತೆ. ಲೈವ್ ಇದೆ ಅಂತೆ ಉತ್ಖನನ ಸ್ಟಾರ್ಟ್ ಲೈವ್. ಪುರಾತತ್ವ ಇಲಾಖೆ, ವಸ್ತು ಸಂಗ್ರಹಾಲಯ ಇವರ ಜಂಟಿಯಾಗಿ ಇವರೆಲ್ಲರೂ ಕೂಡ ನಡೆಸ್ತಾ ಇರುವಂತಹ ಉತ್ಖನನ ಕಾರ್ಯ ಇವತ್ತಿನಿಂದ ಅಧಿಕೃತವಾಗಿ ಇದಕ್ಕೆ ಚಾಲನೆ ಸಿಗಲಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಚಿನ್ನದ ಬೇಟೆ ಆರಂಭ ಆಗಿದೆ. ನಿಧಿ ಸಿಕ್ಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಿನ್ನೆಯಿಂದಲೇ ಆರಂಭ ಆಗಿದೆ. ಆದರೆ ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಉತ್ಖನನ ಆರಂಭ ಮಾಡಲಾಗುತ್ತೆ. ನಿನ್ನೆ ಉತ್ಖನನ ಆರಂಭಿಸಿದ್ರು. ಮೊದಲಿಗೆ ಉತ್ಖನನ ಮಾಡುವಂತಹ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು, ಜಾಗಗಳೆಲ್ಲವೂ ಕೂಡ ಸೂಕ್ಷ್ಮ ಜಾಗಗಳು. ಹಾಗಾಗಿ ಅಲ್ಲಿ ಅಗೆತ ಹೇಗಿರಬೇಕು, ಅದರ ಜೊತೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಕಾರ್ಮಿಕರಿಗೂ ಕೂಡ ಒಂದಷ್ಟು ಬ್ರೀಫಿಂಗ್ ಕೂಡ ಮಾಡಲಾಗಿತ್ತು ನಿನ್ನೆ. ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ಕಾರ್ಯ ಇವತ್ತು ನಡೆಯುತ್ತೆ. ಇವತ್ತಿನಿಂದ ಅಂದ್ರೆ ನಿನ್ನೆಯಿಂದ 4 ತಿಂಗಳ ಕಾಲ ಈ ಉತ್ಖನನ ನಡೆಯುತ್ತೆ ಅನ್ನುವಂತ ಮಾಹಿತಿ. ಪಾರಂಪರಿಕ ತಾಣ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 466 ಗ್ರಾಂ ಚಿನ್ನ ನಿಧಿ ಸಿಕ್ತು. ಆ ನಂತರದಲ್ಲಿ ಇದೇ ಜಾಗದಲ್ಲಿ 101 ಬಾವಿಗಳ ಅಡಿಯಲ್ಲಿ ಅಥವಾ ದೇವಸ್ಥಾನಗಳ ಅಡಿಯಲ್ಲಿ ನಿಧಿ ಇದೆ ಅನ್ನುವಂತ ಮಾಹಿತಿ. ಹಾಗಾಗಿ ಆ ಕಾರ್ಯದಲ್ಲಿ ಈಗ ನಿರತರಾಗಿರೋದು. ಇವತ್ತಿನಿಂದ ಅಸಲಿ ಉತ್ಖನನ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಪೂರ್ಣ ಪ್ರಮಾಣದ ಉತ್ಖನನವನ್ನ ಇವತ್ತಿನಿಂದ ಆರಂಭ ಮಾಡಲಾಗುತ್ತೆ. ಲೈವ್ ಇದೆ ಅಂತೆ ಉತ್ಖನನ ಸ್ಟಾರ್ಟ್ ಲೈವ್. ಪುರಾತತ್ವ ಇಲಾಖೆ, ವಸ್ತು ಸಂಗ್ರಹಾಲಯ ಇವರ ಜಂಟಿಯಾಗಿ ಇವರೆಲ್ಲರೂ ಕೂಡ ನಡೆಸ್ತಾ ಇರುವಂತಹ ಉತ್ಖನನ ಕಾರ್ಯ ಇವತ್ತಿನಿಂದ ಅಧಿಕೃತವಾಗಿ ಇದಕ್ಕೆ ಚಾಲನೆ ಸಿಗಲಿದೆ.